ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ. ಸೊ ಗೈಸ್, ನೀವೀಗ ಯೂಟ್ಯೂಬಲ್ಲಿ ವೀಡಿಯೋಸ್ಗಳನ್ನ ಹಾಕ್ತಾ ಇದ್ದೀರಲ್ಲ, ಅದು ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ ನೀವೇ ಚೆಕ್ ಮಾಡ್ಬೋದು. ಓಕೆನಾ, 2 ನಿಮಿಷದಲ್ಲಿ. ಓಕೆನಾ, ತುಂಬ ಜನ ಬಂದುಬಿಟ್ಟು ಡ್ರೀಮ್ ಇರುತ್ತೆ, ಅವ್ರದ್ದು ಒಂದು ಕನಸು ಇರುತ್ತೆ. ಲೈಕ್ ನಂದು ಬೇಗ 1000 ಸಬ್ಸ್ಕ್ರೈಬರ್ಸ್ ಆಗಬೇಕು ಆ್ಯಂಡ್ 4000 ವಾಚ್ ಟೈಮ್ ಅವರ್ ಏನಿದೆ ಕಂಪ್ಲೀಟ್ ಆಗಿಬಿಟ್ಟು ನಾನು ಕೂಡ ದುಡ್ಡು ಸಂಪಾದನೆ ಮಾಡಬೇಕು ಯೂಟ್ಯೂಬಲ್ಲ ಅಂತ ತುಂಬ ಜನದ್ದು ಕನಸಿರುತ್ತೆ. ಆ್ಯಂಡ್ ಇದೇ ಹೋಪಿಂದ ಅವರು ಯೂಟ್ಯೂಬ್ಗೆ ಬಂದಿರ್ತಾರೆ. ಆ್ಯಂಡ್ ಕೆಲವೊಂದು ಕಾರಣದಿಂದ ಏನಾಗುತ್ತೆ, ನಿಮ್ಮ ಚಾನಲ್ಲು ಕಂಪ್ಲೀಟ್ ಅಂತೂ ಆಗಿಬಿಡುತ್ತೆ. 1000 ಸಬ್ಸ್ಕ್ರೈಬರ್ಸ್ ಆ್ಯಂಡ್ 4000 ವಾಚ್ ಟೈಮ್ ಅವರ್ ಏನಿರುತ್ತೆ ಅದು ಕಂಪ್ಲೀಟ್ ಆಗಿಬಿಡುತ್ತೆ. ಓಕೆನಾ, ಕೆಲವೊಂದು ರೀಸನ್ಸ್ಗಳಿಂದ ಏನಾಗುತ್ತೆ, ಈ ಮಾನಿಟೈಸೇಷನ್ ಏನಿರುತ್ತೆ ಅದು ರಿಜೆಕ್ಟ್ ಆಗಿಬಿಡುತ್ತೆ. ಅದೇ ರೀಸನ್ಸ್ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇ ಚೆಕ್ ಮಾಡ್ಬೋದು ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಾ ಇಲ್ವಾ ಅಂತ. 5 ರೀಸನ್ಸ್ ಇದೆ. ಆ 5 ರೀಸನ್ಸು ಒಂದೊಂದಾಗಿ ತಿಳ್ಕೊಳ್ಳಿ. ನಿಮ್ಮದು ಯಾರ್ದೆಲ್ಲ ಚಾನಲ್ ಮಾನಿಟೈಸೇಷನ್ ಆಗಿಲ್ಲ, ಆ ಮಾನಿಟೈಸೇಷನ್ ಕಳ್ಸೋಕ್ಕಿಂತ ಮುಂಚೆ ಈ 5 ಏನೇ ಹೇಳ್ತೀನಿ ನಾನು ರೀಸನ್ಸು, ಮಾನಿಟೈಸೇಷನ್ ರಿಜೆಕ್ಟ್ ಮಾಡೋ ರೀಸನ್ಸು. ಸೊ ಈ ರೀಸನ್ಸ್ನ ತಿಳ್ಕೊಂಡ್ರೆ ನಿಮ್ಮ ಲೈಫಲ್ಲಿ ನೀವು ಮಾನಿಟೈಸೇಷನ್ ಏನಾದರೂ ಮಾಡೋಕ್ಕೆ ಹೋದರೆ ಆಗ ನಿಮ್ಮದು ಈಸಿಲಿ ಮಾನಿಟೈಸೇಷನ್ ಆಗಿಬಿಡುತ್ತೆ. ಯಾವುದೇ ರಿಜೆಕ್ಷನ್ಸ್ ಇಲ್ಲದೆ, ಏನೇ ಪ್ರಾಬ್ಲಮ್ ಇಲ್ಲದೆ ನಿಮ್ಮದು ಮಾನಿಟೈಸೇಷನ್ ಆಗಿಬಿಡುತ್ತೆ. ನಂದು ಈವನ್ ಚಾನಲ್ ಬಂದುಬಿಟ್ಟು ಜುಲೈಯಲ್ಲಾಗಿತ್ತು ಮಾನಿಟೈಸೇಷನು. ಜುಲೈಯಲ್ಲಿ ಬಂದುಬಿಟ್ಟು ನಾನು ಫಸ್ಟ್ ಡೇ ಏನು ಅಪ್ಲೈ ಮಾಡಿದೆ ಚಾನಲ್ಗೆ, ಅಪ್ಲೈ ಮಾಡಿದ ನೆಕ್ಸ್ಟ್ ಡೇನೇ ನಂದು ಚಾನಲ್ ಏನಾಗಿತ್ತು, ಮಾನಿಟೈಸೇಷನ್ ಆನ್ ಆಗಿಬಿಟ್ಟಿತ್ತು. ಓಕೆನಾ ಗೈಸ್, ಅದು ಏನು ರೀಸನ್ಸು, ಏನೆಲ್ಲ ರೀಸನ್ಸ್ ಇದೆ, ಆ 5 ರೀಸನ್ಸ್ ಎಲ್ಲ ತಿಳಿಸ್ಕೊಡ್ತೀನಿ. ಸೊ ಇಂಪಾರ್ಟೆಂಟ್ ರೀಸನ್ಸು ಇದು, ನಿಮಗೆ ತಿಳ್ಕೊಳ್ಬೇಕು, ಅದು ತುಂಬ ಇಂಪಾರ್ಟೆಂಟು. ಸೊ ತಿಳ್ಕೊಳ್ಳಿ ಏನೆಲ್ಲ ರೀಸನ್ಸ್ ಇದೆ. ಸೊ ನೀವೇನಾದರೂ ಆ ತಪ್ಪೇನಾದರೂ ಮಾಡ್ತಾ ಇದ್ದರೆ ಸುಧಾರಿಸ್ಕೊಳ್ಳಿ. ಬೈ ಚಾನ್ಸ್ ಆ ತಪ್ಪು ಮಾಡಿಬಿಟ್ರೆ, ಓಕೆನಾ, ಮಾಡಿಬಿಟ್ರೆ ಅದನ್ನು ಸರಿ ಮಾಡಿಕೊಂಡು ಅದಾದಮೇಲೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿ, ಏನೇ ಪ್ರಾಬ್ಲಮ್ ನಿಮಗೆ ಬರಲ್ಲ. ಓಕೆನಾ ಗೈಸ್, ಸೊ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ತಿಳಿಸ್ಬಿಡ್ತೀನಿ. ಆ 5 ರೀಸನ್ಸ್ ಏನಿದೆ ಅದು ಹೇಳೋಕ್ಕಿಂತ ಮುಂಚೆ. ಸೊ ತುಂಬ ಜನ ಗೈಸ್, ಈಗ ಒಬ್ಬರು ವೀಡಿಯೋ ನೋಡ್ತಾ ಇದ್ದೀರಾ ಅಂದರೆ, ಯಾರ್ದಾದ್ರೂ ದೊಡ್ಡ ಕ್ರಿಯೇಟರ್ಸ್ ವೀಡಿಯೋಸ್ ಏನಾದರೂ ನೋಡ್ತಾ ಇದ್ದರೆ, ಸೊ ಅವ್ರ ಚಾನಲಲ್ಲಿ ನೀವು ವೀಡಿಯೋಸ್ನ ಮಾತ್ರ ನೋಡಬೇಡಿ. ಓಕೆನಾ, ಕಮೆಂಟ್ಗಳೇನಿರುತ್ತೆ ಅದನ್ನು ಕೂಡ ಮಾಡಿ. ಇದರಿಂದ ನಿಮಗೆ ಬೆನಿಫಿಟ್ಸ್ ಸಿಗುತ್ತೆ ಆ್ಯಂಡ್ ನಿಮ್ಮ ಚಾನಲ್ ಬಂದುಬಿಟ್ಟು ಗ್ರೋ ಆಗುತ್ತೆ. ಓಕೆನಾ, ಏನಿಗೆ ಗ್ರೋ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಲೈಕ್ ಈಗ ನೀವು ಏನು ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅಂದ್ಕೊಳ್ಳಿ, ಅವ್ರ ವಿಡಿಯೋ ಏನಾದರೂ ವೈರಲ್ ಆದರೆ ಆಗ ನಿಮ್ಮ ಕಮೆಂಟು ಕೂಡ ಅದ್ರ ಜೊತೆಗೆ ವೈರಲ್ ಆಗುತ್ತೆ. ಇದರಿಂದ ನಿಮಗೂ ಸಬ್ಸ್ಕ್ರೈಬರ್ಸ್ ಸಿಗುತ್ತೆ ಆ್ಯಂಡ್ ವಾಚ್ ಟೈಮ್ ಅವರು ಬೇಗ ಗೇನ್ ಆಗುತ್ತೆ. ಇನ್ನು ಕೆಲವೊಬ್ರು ಏನು ಮಾಡ್ತಾರೆ, ಇಲ್ಲ ನಾನು ವೀಡಿಯೋಸು ನೋಡಿಬಿಟ್ರೆ ಕಮೆಂಟ್ ಲೈಕ್ ಏನಾದರೂ ಮಾಡಿಬಿಟ್ರೆ ಅವ್ರಿಗೆ ದುಡ್ಡು ಸಿಗುತ್ತೆ ಅಂತ ತಿಳ್ಕೊತಾರೆ, ಕ್ರಿಯೇಟರ್ಸ್ಗೆ ದುಡ್ಡು ಸಿಗುತ್ತೆ ಅಂತ. ಬಟ್ ಇಲ್ಲಿ ನೀವು ಏನು ಕಮೆಂಟ್ ಮಾಡ್ತೀರಾ, ಲೈಕ್ ಮಾಡ್ತೀರಾ, ಇದರಿಂದ ಯಾವುದೇ ದುಡ್ಡು ನಮಗೆ ಸಿಗಲ್ಲ. ಇದರಿಂದ ನಮಗೆ ದುಡ್ಡು ಸಿಗೋದು ಯಾವುದರಿಂದ ಅಂದರೆ ಬರೀ ವ್ಯೂಸಿಂದ ನಮಗೆ ದುಡ್ಡು ಸಿಗುತ್ತೆ, ಕಮೆಂಟಿಂದ ಯಾವುದೇ ದುಡ್ಡು ಸಿಗಲ್ಲ. ಓಕೆನಾ, ಮೇಕ್ ಶೋರ್ ನೀವು ಯಾರ್ದಾದ್ರೂ ದೊಡ್ಡ ಕ್ರಿಯೇಟರ್ಸ್ದು ಏನಾದರೂ ವೀಡಿಯೋಸ್ಗಳೇನಾದರೂ ನೋಡ್ತಾ ಇದ್ದರೆ ಅವ್ರಿಗೆ ಹೋಗ್ಬಿಟ್ಟು ಏನಾದರೂ ಒಂದು ಕಮೆಂಟು ಮಾಡಿ. ಓಕೆನಾ, ಅವ್ರ ವೀಡಿಯೋ ಏನಾದರೂ ವೈರಲ್ ಆದರೆ ಅದ್ರ ಜೊತೆಗೆ ನಿಮ್ಮ ಕಮೆಂಟ್ನೂ ಕೂಡ ವೈರಲ್ ಆಗುತ್ತೆ. ಇದೊಂದು ಸೀಕ್ರೆಟ್ ಅಂತಲೇ ಹೇಳ್ಬೋದು. ಓಕೆನಾ, ಕಮೆಂಟ್ ಮಾಡಿದರೆ ವೈರಲ್ 100%. ನಿಮ್ಮ ಕಮೆಂಟು ವೈರಲ್ ಆದರೆ ನಿಮಗೆ ಸಬ್ಸ್ಕ್ರೈಬರ್ಸು ಸಿಗ್ತಾರೆ, ಇದ್ರ ಜೊತೆಗೆ ವಾಚ್ ಟೈಮು ಗೇನ್ ಆಗುತ್ತೆ. ಕೆಲವೊಬ್ರದ್ದು ಬಂದುಬಿಟ್ಟು ವೀಡಿಯೋಸಲ್ಲಿ ನೀವು ನೋಡಿರ್ತೀರ, ತುಂಬ ಲೈಕ್ಸ್ ಬಂದಿರುತ್ತೆ. 1K ಲೈಕು, 500 ಲೈಕು, 2000 ಲೈಕ್ಸು, ಲ್ಯಾಕ್ಸಲ್ಲೂ ಕೂಡ ಲೈಕ್ಸ್ ಬಂದಿರುತ್ತೆ ಒಂದೊಂದು ಕಮೆಂಟಿಗೆ. ಓಕೆನಾ, ಅವ್ರ ವೀಡಿಯೋ ವೈರಲ್ ಆಯಿತು ಅಂದರೆ ಅವರು ಕಮೆಂಟ್ಸ್ಗಳನ್ನೂ ಕೂಡ ಚೆಕ್ ಮಾಡ್ತಾರೆ ಆಡಿಯನ್ಸು. ಸೊ ಯಾವ್ಯಾವ ಕಮೆಂಟ್ಸ್ಗಳು ಅವ್ರಿಗೆ ಇಷ್ಟ ಆಗುತ್ತೆ, ಲೈಕ್ ಕಾಮಿಡಿ ಥರ ಕಮೆಂಟ್ಸ್ ಇದ್ದರೆ, ಲೈಕ್ ಇನ್ನು ಬೇರೆ ಥರ ಕಮೆಂಟ್ಸ್ ಮಾಡಿರ್ತಾರಲ್ಲ, ಸೊ ಅವ್ರಿಗೇನಾದರೂ ಇಷ್ಟ ಆದರೆ, ಏನಾದರೂ ಯುನೀಕ್ ಆಗಿದ್ದರೆ ಅವರು ಕೂಡ ಲೈಕ್ ಮಾಡ್ತಾರೆ ನಿಮ್ಮ ಕಮೆಂಟ್ನ. ಅದ್ರ ಜೊತೆಗೆ ಅವ್ರು ನಿಮ್ಮ ಚಾನಲ್ನ ವಿಸಿಟ್ ಮಾಡಿ ಕೂಡ ನೋಡ್ತಾರೆ. ನೀವು ಯಾರಂತ ತಿಳ್ಕೊಬೇಕಂತ ವಿಸಿಟ್ ಮಾಡಿಬಿಟ್ಟು ನೋಡ್ತಾರೆ. ಓಕೆನಾ, ಸೊ ಕಮೆಂಟದ್ದು ಬಂದುಬಿಟ್ಟು ಇದೇ ಸೀಕ್ರೆಟು. ಕಮೆಂಟ್ ಮಾಡಿ, ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ. ಓಕೆನಾ, ಕಮೆಂಟ್ ಅಂತೂ ಮಾಡಿ ನೀವು ಯಾವುದಾದ್ರೂ ದೊಡ್ಡ ಕ್ರಿಯೇಟರ್ ವೀಡಿಯೋಸ್ಗಳನ್ನ ನೋಡಿದರೆ. ಓಕೆನಾ ಗೈಸ್, ಸೊ ನಾವು ಮುಂದುವರ್ಸೋಣ ವೀಡಿಯೋನ. ಸೊ 5 ಟಿಪ್ಸ್ ಏನಿದೆ ನಾನು ನೋಟಲ್ಲಿ ನೋಟ್ ಮಾಡಿಟ್ಟಿದ್ದೀನಿ, ಮರ್ತು ಹೋದರೆ ಅಂತ. ಓಕೆನಾ ಗೈಸ್, ಸೊ ಮೊದಲನೇದು ತಪ್ಪು ಏನು ಮಾಡ್ತಾರಂದರೆ ಆಡಿಯನ್ಸು, ಲೈಕ್ ಲಾಂಗ್ ವೀಡಿಯೋ ಮತ್ತು ಶಾರ್ಟ್ ವೀಡಿಯೋ ಸಾಂಗ್ ಯೂಸ್ ಮಾಡ್ತಾರೆ. ಓಕೆನಾ, ಕೆಲವೊಬ್ಬರು ಸಾಂಗ್ ಯೂಸ್ ಮಾಡ್ತಾರೆ ಅಂದರೆ, ಲೈಕ್ ತುಂಬ ಜನ ಬಂದುಬಿಟ್ಟು ಸಾಂಗ್ಸ್ಗಳದ್ದು ಯೂಸ್ ಮಾಡ್ತಾರೆ. ಯಾವ ಥರ ಯೂಸ್ ಮಾಡ್ತಾರೆ, ಡೈರೆಕ್ಟು ಈಗ ಎಡಿಟ್ ಏನಾದರೂ ಮಾಡ್ತಾಯಿದ್ರೆ ಅದರಲ್ಲಿ ಡೈರೆಕ್ಟ್ ಸಾಂಗ್ಗಳನ್ನ ಡೌನ್ಲೋಡ್ ಮಾಡಿ ಹಾಕ್ತೀರಾ. ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗುತ್ತಾ? ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ ಬಂದುಬಿಟ್ಟು ಮಾನಿಟೈಸೇಷನ್ ಆಗಲ್ಲ. ಏನಾದರೂ ಈ ಥರ ಚಾನಲ್ಸ್ ಏನಾದರೂ ಮಾಡಿದರೆ ಆ ಮ್ಯೂಸಿಕ್ನ ರಿಮೂವ್ ಮಾಡಿ
ಇಲ್ಲ ಅಂದರೆ ನಿಮಗೆ ತುಂಬ ಮ್ಯೂಸಿಕ್ಗಳು ಸಿಕ್ಬಿಡುತ್ತೆ YT ಸ್ಟುಡಿಯೋದಲ್ಲಿ ಹೋಗ್ಬಿಟ್ಟು. ಓಕೆನಾ, YT ಸ್ಟುಡಿಯೋ ಅಂದರೆ ಲೈಕ್ ಕ್ರೌಮ್ ಬ್ರೌಸರಲ್ಲಿ ನೀವು YT ಸ್ಟುಡಿಯೋ ಏನಾದರೂ ಓಪನ್ ಮಾಡಿದರೆ ಅಲ್ಲಿ ನಿಮಗೆ ಒಂದು ಮ್ಯೂಸಿಕ್ ಆಪ್ಷನ್ ಸಿಗುತ್ತೆ. ನೀವು ಅಲ್ಲಿಂದ ಮ್ಯೂಸಿಕ್ನ ಡೌನ್ಲೋಡ್ ಮಾಡಿಕೊಂಡು ಹಾಕ್ಬೋದು. ಲಾಂಗ್ ವಿಡಿಯೋದವ್ರಿಗೆ ನಾನು ಹೇಳ್ತಾ ಇರೋದು. ಅದಾದಮೇಲೆ ಶಾರ್ಟ್ ವೀಡಿಯೋಸ್ಗಳು ತುಂಬ ಜನ ಏನು ಮಾಡ್ತಾರೆ, ಸಾಂಗ್ಗಳನ್ನ ಯೂಸ್ ಮಾಡ್ತಾರೆ. ಓಕೆನಾ, ಸೊ ಶಾರ್ಟ್ ವೀಡಿಯೋಸ್ ಅವರು ಸಾಂಗ್ಗಳು ಯಾವ ಥರ ಯೂಸ್ ಮಾಡ್ತಾರೆ ಅಂದರೆ ಲೈಕ್ ಈಗ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ರೀಲ್ ವೈರಲ್ ಆಯಿತು ಅಂದ್ಕೊಳ್ಳಿ, ಅವ್ರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಅಲ್ಲಿಂದ ಒಂದು ಸಾಂಗ್ನ ಡೌನ್ಲೋಡ್ ಮಾಡಿಬಿಟ್ಟು ಡೈರೆಕ್ಟಾಗಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾರೆ. ಸೊ ಇದರಿಂದ ಕೂಡ ನಿಮ್ಮದು ಚಾನಲ್ ಏನಾಗುತ್ತೆ, ಮಾನಿಟೈಸೇಷನು ಆಗಲ್ಲ, ರಿಜೆಕ್ಟ್ ಮಾಡ್ತಾರೆ. ವೈರಲ್ ಆಯಿತು ಅಂತ ನೀವೇನು ಮಾಡ್ತೀರಾ, ಹಾಕಿರ್ತೀರ, ಆಗ ಕಾಪಿ ರೈಟು ಬಂದಿರಲ್ಲ ನಿಮಗೆ. ಓಕೆನಾ, ಬಟ್ ಲಾಸ್ಟ್ ಮೂಮೆಂಟಲ್ಲಿ ಏನಾಗುತ್ತೆ, ನಿಮಗೆ ಮಾನಿಟೈಸೇಷನ್ ಏನಿರುತ್ತೆ ಅದು ರಿಜೆಕ್ಟ್ ಮಾಡ್ತಾರೆ. ಆ್ಯಂಡ್ ಶಾರ್ಟ್ ವೀಡಿಯೋಗಳಿಗೆ ಸಾಂಗ್ ಯೂಸ್ ಮಾಡಬೇಕಂದ್ರೆ ತುಂಬ ಈಸಿ, ನೀವು ಯೂಸ್ ಮಾಡ್ಬೋದು ಸಾಂಗು. ಎಲ್ಲಂದರೆ ನಿಮ್ಮದೇ ಲೈಕ್ ಈಗ ನೀವು ವಿಡಿಯೋ ಅಪ್ಲೋಡ್ ಮಾಡಬೇಕಿದ್ರೆ ನಿಮಗೆ ಶಾರ್ಟ್ಸ್ ಆಪ್ಷನ್ ಸಿಗುತ್ತಲ್ಲ, ಶಾರ್ಟ್ಸಲ್ಲಿ ನೀವು ಅಪ್ಲೋಡ್ ಮಾಡ್ತಿರಲ್ಲ ವಿಡಿಯೋ, ಸೊ ಅಲ್ಲಿ ನಿಮಗೆ ಆ್ಯಡ್ ಸಾಂಗ್ ಲೈಬ್ರರಿ ಸಿಗುತ್ತಲ್ಲ ನಿಮಗೆ. ನಾನು ಇಲ್ಲಿ ಸ್ಕ್ರೀನ್ಶಾಟ್ನ ನಿಮ್ಗೆ ಹಾಕ್ಬಿಡ್ತೀನಿ, ನೋಡ್ಬೋದು. ಇಲ್ಲಿ ಆ್ಯಡ್ ಸಾಂಗಲ್ಲಿ ಹೋಗ್ಬಿಟ್ಟು ನೀವು ಸಾಂಗ್ಸ್ನ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಲಾಂಗ್ ವೀಡಿಯೋಗಳಿಗೆ ನಿಮಗೆ ರಿಮಿಕ್ಸ್ ಮಾಡೋ ಆಪ್ಷನ್ ಕೂಡ ಸಿಗುತ್ತೆ. ಯಾವುದಾದ್ರೂ ಒಂದು ಸಾಂಗ್ ಓಪನ್ ಮಾಡಿಬಿಟ್ಟು ನಿಮಗೆ ಅಲ್ಲೊಂದು ಆಪ್ಷನ್ ಇರುತ್ತೆ, ಅವರು ರಿಮಿಕ್ಸ್ ಆಪ್ಷನ್ ಇರುತ್ತೆ, ಅಲ್ಲಿಂದ ಹೋಗ್ಬಿಟ್ಟು ನೀವು ಸಾಂಗ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಇದರಿಂದ ನಿಮಗೆ ಯಾವುದೇ ಬಂದುಬಿಟ್ಟು ಕಾಪಿರೈಟ್ನೂ ಸಿಗಲ್ಲ ಆ್ಯಂಡ್ ಮಾನಿಟೈಸೇಷನ್ಗೂ ತೊಂದರೆ ಆಗಲ್ಲ. ಓಕೆನಾ ಗೈಸ್, ಮೊದಲನೇ ಪಾಯಿಂಟ್ ತಿಳ್ಕೊಂಡ್ರಲ್ಲ. ನಿಮಗೆ ಸಾಂಗ್ ಏನಾದರೂ ಬೇಕಿದೆ, ಮ್ಯೂಸಿಕ್ ಏನಾದರೂ ಬೇಕಿದೆ ಅಂದರೆ ನೀವು ಯೂಟ್ಯೂಬಲ್ಲೇ ಹೋಗ್ಬಿಟ್ಟು ಸಾಂಗ್ಗಳನ್ನ ಆ್ಯಡ್ ಮಾಡಿ, ಯೂಟ್ಯೂಬಿಂದ ಡೌನ್ಲೋಡ್ ಮಾಡಿ ಆ್ಯಡ್ ಮಾಡಬೇಡಿ, ಯೂಟ್ಯೂಬಲ್ಲೇ ಹೋಗ್ಬಿಟ್ಟು ಅಪ್ಲೋಡ್ ಮಾಡಬೇಕಿದ್ರೆ ಆ್ಯಡ್ ಮಾಡಿ. ಅದಾದಮೇಲೆ ನಿಮಗೆ ಮ್ಯೂಸಿಕ್ಗಳು ಬೇಕಂದರೆ ಬ್ಯಾಕ್ಗ್ರೌಂಡ್ಗೆ ಈ YT ಸ್ಟುಡಿಯೋದಲ್ಲೇ ನಿಮಗೆ ತುಂಬ ಮ್ಯೂಸಿಕ್ ಬಂದುಬಿಟ್ಟು ಸಿಕ್ಬಿಡುತ್ತೆ, ಅಲ್ಲಿಂದ ನೀವು ಈಸಿಲಿ ಡೌನ್ಲೋಡ್ನ ಮಾಡ್ಕೋಬೋದು. ಓಕೆನಾ, ಮೊದಲನೇ ತಪ್ಪು ಆಡಿಯನ್ಸ್ ಮಾಡೋದು ಇದು. ಓಕೆನಾ, ಎರಡನೇ ತಪ್ಪು ಏನು ಮಾಡ್ತಾರೆ ಅಂದರೆ ಲೈಕ್ ಈಗ ಒಂದು ವೀಡಿಯೋ ವೈರಲ್ ಆಯಿತು ಅಂದರೆ ಸೇಮ್ ಅದೇ ಥರ ವೀಡಿಯೋಗಳನ್ನ ಹಾಕೋದು. ಓಕೆನಾ, ಈಗ ಯಾವುದಾದ್ರೂ ಒಂದು ವೀಡಿಯೋದಲ್ಲಿ ಅಂದ್ಕೊಳ್ಳಿ, ನೀವು ವೀಡಿಯೋ ಪೋಸ್ಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಓಕೆನಾ, ಯಾವುದಾದ್ರೂ ಒಂದು ವೀಡಿಯೋ ಪೋಸ್ಟ್ ಮಾಡಿದ್ದೀರಾ, ಅದರಲ್ಲಿ ಏನಾಯಿತು, ಜಾಸ್ತಿ ವ್ಯೂಸ್ ಬಂತು ಆ್ಯಂಡ್ ಜಾಸ್ತಿ ವಾಚ್ ಟೈಮ್ ಅವರ್ ಸಿಕ್ತು ಅಂತ ನೀವೇನು ಮಾಡ್ತೀರಾ, ಅದೇ ಥರ ವೀಡಿಯೋ ಇನ್ನೊಂದು ಸಲ ಮಾಡಿಬಿಟ್ಟು ಹಾಕ್ತೀರಾ. ಸೇಮ್ ಟು ಕಾಪಿ, ಫುಲ್ ಕಾಪಿ ಅದೇ ಥರ ವೀಡಿಯೋ ಮಾಡಿಬಿಟ್ಟು ಏನು ಮಾಡ್ತೀರಾ, ಮತ್ತೆ ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀರಾ. ಓಕೆನಾ, ಈ ಥರ ಬಂದುಬಿಟ್ಟು ನೀವು ಮಾಡೋ ಹಾಗಿಲ್ಲ. ಒಂದೇ ಟೈಪ್ ವೀಡಿಯೋ ನೀವು 3ಗಿಂತ ಜಾಸ್ತಿ ಹಾಕೋ ಹಾಗಿಲ್ಲ. ಓಕೆನಾ, ಇದು 3ಗಿಂತ ಜಾಸ್ತಿ ನೀವು ಹಾಕಿದರೆ ಇದೇನಾಗುತ್ತೆ, ನಿಮ್ಮದು ಬಂದುಬಿಟ್ಟು ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಲಾಸ್ಟಿಗೆ ಮಾನಿಟೈಸೇಷನ್ ಅಪ್ಲೈ ಮಾಡ್ತೀರಲ್ವ, ಆಗ ಬಂದುಬಿಟ್ಟು ನಿಮಗೆ ರಿಪೀಟೆಡ್ ಕಾಂಟೆಂಟ್ ಕೊಟ್ಬಿಟ್ಟು ಏನು ಮಾಡ್ತಾರೆ, ಚಾನಲ್ನ ರಿಜೆಕ್ಟ್ ಮಾಡ್ತಾರೆ. ಈಗ ಒಂದೇ ಥರ ವಿಡಿಯೋ ಹಾಕ್ತೀರಾ, ಇಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ರೆ ನೀವೇನು ಮಾಡಿ, ಸ್ವಲ್ಪ ಆದರೂ ಚೇಂಜಸ್ ಮಾಡಿ. ಓಕೆನಾ, 1 ನಿಮಿಷ ಇಲ್ಲ 2 ನಿಮಿಷ ಆದರೂ ಏನಾದರೂ ಚೇಂಜಸ್ ಮಾಡಿ ಹಾಕಿ, ಆಗ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈಗ ಒಂದು ವಿಡಿಯೋ ಮಾಡಿದ್ದೀರಾ ಅದೇ ಟೈಪು ಇಲ್ಲ ಅದೇ ಥರ ಏನಾದರೂ ಮಾಡಿದರೆ ಇದರಿಂದ 100% ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಮಾನಿಟೈಸೇಷನ್ ಮಾಡಬೇಕಿದ್ರೆ. ಓಕೆನಾ, ರಿಪೀಟೆಡ್ ಕಂಟೆಂಟಲ್ಲಿ ಬಂದುಬಿಡುತ್ತೆ. ಓಕೆನಾ, ಇನ್ನೂ ಕೆಲವೊಬ್ರು ಏನು ಮಾಡಿರ್ತೀರ, ಒಂದು ವೀಡಿಯೋನ ಅಪ್ಲೋಡ್ ಮಾಡಿರ್ತೀರ ಅಂದ್ಕೊಳ್ಳಿ, ಆ ವಿಡಿಯೋ ಅವ್ರ ಗ್ಯಾಲರಿಯಲ್ಲಿ ಹಂಗೆ ಇರುತ್ತೆ, ಮತ್ತು ಆ ವಿಡಿಯೋ ಇದೆಯಲ್ಲ ಈ ವಿಡಿಯೋ ನನ್ನ ಹತ್ರ ಇದೆಯಲ್ಲ ಅಂದ್ಬಿಟ್ಟು ಅದೇ ವಿಡಿಯೋನ ಅಪ್ಲೋಡ್ ಮಾಡ್ತೀರಾ. ಆ ಥರ ಮಾಡೋದ್ರಿಂದನೂ ನಿಮ್ಮದು ಏನಾಗುತ್ತೆ, ರಿಪೀಟೆಡ್ ಕಂಟೆಂಟಲ್ಲಿ ಬರುತ್ತೆ, ಯಾವುದೇ ಕಾರಣಕ್ಕೂ ನಿಮ್ಮದು ಚಾನಲ್ ಏನಿರುತ್ತೆ ರಿಜೆಕ್ಟ್ ಮಾಡ್ತಾರೆ, ಮಾನಿಟೈಸೇಷನ್ ಆನ್ ಮಾಡಲ್ಲ. ಓಕೆನಾ ಗೈಸ್, ಗೊತ್ತಾಯ್ತಲ್ಲ. ಸೊ ರಿಪೀಟೆಡ್ ಬಂದುಬಿಟ್ಟು ಹಾಕಕ್ಕೆ ಹೋಗಬೇಡಿ. ಆ್ಯಂಡ್ ಯೂಟ್ಯೂಬಲ್ಲೂ ಕೂಡ ತುಂಬ ಜನ ಬಂದುಬಿಟ್ಟು ಕಾಪಿ ಪೇಸ್ಟ್ ಮಾಡ್ತೀರಾ, ಯೂಟ್ಯೂಬಲ್ಲೇ ಹೋಗ್ಬಿಟ್ಟು ಯೂಟ್ಯೂಬ್ ವೀಡಿಯೋಸ್ಗಳೇ ಸ್ಕ್ರೀನ್ ರೆಕಾರ್ಡಿಂಗ್ ಮಾಡಿ ಹಾಕ್ತೀರಾ. ಆ್ಯಂಡ್ ಅದನ್ನು ಸ್ಕ್ರೀನ್ ರೆಕಾರ್ಡಿಂಗ್ ಕೆಲವೊಬ್ರು ಮಾಡ್ತೀರಾ. ಓಕೆನಾ, ಡೌನ್ಲೋಡ್ ಮಾಡೋಕ್ಕೆ ಬರಲ್ಲ ಅಂದ್ಬಿಟ್ಟು ಏನು ಮಾಡ್ತಾರೆ, ಸ್ಕ್ರೀನ್ ರೆಕಾರ್ಡ್ ಮಾಡಿ ಹಾಕ್ತಾರೆ. ಇನ್ನೂ ಕೆಲವೊಬ್ರು ಏನು ಮಾಡ್ತಾರೆ, ಡೌನ್ಲೋಡ್ ಮಾಡೋಕ್ಕೆ ಬರೋರು ಏನು ಮಾಡ್ತಾರೆ, ಅದನ್ನು ಡೌನ್ಲೋಡ್ ಮಾಡಿಬಿಟ್ಟು ಹಾಕ್ತಾರೆ. ಬಟ್ ಇದರಿಂದನೂ ಕೂಡ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಈ ಸ್ಟಾರ್ಟಿಂಗಲ್ಲಿ ನಿಮಗೆ ಯಾವುದೇ ಕಾಪಿರೈಟ್ ಯೂಟ್ಯೂಬ್ ಕೊಡಲ್ಲ, ಬಟ್ ಲಾಸ್ಟಲ್ಲಿ ಏನಾಗುತ್ತೆ, ನಿಮಗೆ ರಿಪೀಟೆಡ್ ಕಂಟೆಂಟು ಹ್ಯೂಮನ್ ರಿವ್ಯೂ ಆಗುತ್ತೆ. ಆಗ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಿರಲ್ಲ, ಆಗ ಹ್ಯೂಮನ್ ರಿವ್ಯೂ ಆಗುತ್ತೆ. ಓಕೆನಾ, ಆಗ ಬಂದುಬಿಟ್ಟು ನಿಮಗೆ ಕಂಡು ಹಿಡಿದ್ಬಿಟ್ಟು ಏನು ಮಾಡ್ತಾರೆ, ರಿಪೀಟೆಡ್ ಕಂಟೆಂಟ್ ಕೊಡ್ತಾರೆ. ಓಕೆನಾ ಗೈಸ್, ಅದಾಯಿತು ನಮ್ಮದು ಎರಡನೇದು, ಆಡಿಯನ್ಸ್ಗಳು ತಪ್ಪು ಮಾಡೋದು ಎರಡನೇ ತಪ್ಪು. ಓಕೆನಾ, ಇದರಿಂದನೂ ಕೂಡ ನಿಮ್ದು ಏನಾಗುತ್ತೆ, ಮಾನಿಟೈಸೇಷನು ರಿಜೆಕ್ಟ್ ಆಗುತ್ತೆ. ಓಕೆನಾ, ನಮ್ಮದು ಈಗ ಎರಡನೇದು ತಿಳ್ಕೊಂಡ್ರಲ್ಲ. ಮೂರನೇ ತಪ್ಪು ಬಂದುಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಮಿಸ್ಲೀಡ್ ಮಾಡೋದಂದರೆ ಲೈಕ್ ಈಗ ನೀವು ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಕಾಮ ಏನಾದರೂ ಕೊಟ್ಬಿಟ್ಟು ಕೀವರ್ಡ್ಸ್ ಏನಿರುತ್ತೆ ಅದನ್ನು ಹಾಕಿದರೆ ಇದು ಬಂದುಬಿಟ್ಟು ಮಿಸ್ಲೀಡಿಂಗ್ ಮೆಟಾಡೇಟಾಗಿ ಸೇರುತ್ತೆ. ಸೊ ಇದರಿಂದನೂ ಕೂಡ ನಿಮ್ಮದು
ನಿಮ್ದು ಏನಾಗುತ್ತೆ ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ ಆ್ಯಂಡ್ ಮಾನಿಟೈಸೇಷನ್ ಮಾಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಮಿಸ್ಲೀಡ್ ಏನು ಇಮೇಲ್ ಕೊಡ್ತಾರೆ, ಮಿಸ್ಲೀಡಿಂಗ್ ಮೆಟಾಡೇಟಾದು ಇಮೇಲ್ ಕೊಟ್ಬಿಟ್ಟು ಇದರಿಂದ ನಿಮ್ಮ ಚಾನಲ್ ಕೂಡ ರಿಜೆಕ್ಟ್ ಮಾಡ್ತಾರೆ, ಮಾನಿಟೈಸೇಷನ್ ಆಗಲ್ಲ. ಆ್ಯಂಡ್ ಇದ್ರ ಜೊತೆಗೆ ನಿಮ್ಮ ಸೇಮ್ ಥಂಬ್ನೇಲ್ ಆ್ಯಂಡ್ ಸೇಮ್ ಟೈಟಲ್ ಇದ್ದರೆ, 3ಗಿಂತ ಜಾಸ್ತಿ ಸೇಮ್ ಥಂಬ್ನೇಲ್ ಆ್ಯಂಡ್ ಸೇಮ್ ಟೈಟಲ್ ಇದ್ದರೆ ಇದೂ ಕೂಡ ಮಿಸ್ಲೀಡಿಂಗ್ ಮೆಟಾಡೇಟಾಗೆ ಸೇರುತ್ತೆ. ಓಕೆನಾ ಗೈಸ್? ಸೊ ಇದೂ ಕೂಡ, ಈ ತಪ್ಪನ್ನು ಕೂಡ ಮಾಡೋಕ್ಕೆ ಹೋಗಬೇಡಿ. ಮಾಡಿ ಏನಾದರೂ ಬೈ ಚಾನ್ಸು ನೀವು 4-5 ವೀಡಿಯೋಸಲ್ಲಿ ಏನಾದರೂ ಹಾಕಿದರೆ, ಲೈಕ್ ಒಂದೇ ಥರ ಥಂಬ್ನೇಲು, ಒಂದೇ ಥರ ಟೈಟಲು, ಸೊ ಅದನ್ನು ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಏನು ಮಾಡಿ, ಥಂಬ್ನೇಲ್ನ ಚೇಂಜ್ ಮಾಡಿ ಆ್ಯಂಡ್ ಟೈಟಲ್ನು ಕೂಡ ಚೇಂಜ್ ಮಾಡಿ. ನಿಮಗೆ ಎಡಿಟ್ ಆಪ್ಷನ್ ಸಿಗುತ್ತೆ YT ಸ್ಟುಡಿಯೋದಲ್ಲಿ, ಸೊ ನೀವು ಹೋಗ್ಬಿಟ್ಟು ಈಸಿಲಿ ಚೇಂಜ್ ಮಾಡ್ಕೋಬೋದು. ಓಕೆನಾ? ಬೈ ಚಾನ್ಸ್ ನೀವು ಹಾಕಿದರೆ, ಸೊ ತುಂಬ ಜನ ನಾನು ನೋಡಿದ್ದೀನಿ ಒಂದೇ ಥರ ಟೈಟಲ್ ಆ್ಯಂಡ್ ಥಂಬ್ನೇಲ್ ಹಾಕಿರ್ತಾರೆ. ಓಕೆನಾ? ಜಾಸ್ತಿ ಕಿಡ್ ವೀಡಿಯೋದಲ್ಲಿ ನಾನು ನೋಡಿದ್ದೀನಿ, ಕಿಡ್ಸ್ ವೀಡಿಯೋದಲ್ಲಿ ಸೇಮ್ ಟೈಟಲ್ ಆ್ಯಂಡ್ ಥಂಬ್ನೇಲ್ ಯೂಸ್ ಮಾಡಿರ್ತಾರೆ. ಸೊ ಮೇಕ್ ಶೋರ್ ಅದು ಡಿಲೀಟ್ ಮಾಡಿಬಿಟ್ಟು ಬೇರೆದನ್ನು ಮಾಡಿಬಿಟ್ಟು ಹಾಕಿಬಿಟ್ಟು ಆಮೇಲೆ ಬಂದುಬಿಟ್ಟು ಅಪ್ಲೈನ ಮಾಡಿ. ಓಕೆನಾ? ಇದಾಯಿತು ನಮ್ಮದು ಎಷ್ಟನೇದು, 3ನೇದು ತಪ್ಪು ಯೂಶ್ವಲಿ ನ್ಯೂ ಯೂಟ್ಯೂಬರ್ಸು ಮಾಡೋದು. ಓಕೆನಾ ಗೈಸ್? ನಮ್ಮ 4ನೇದು ಬಂದುಬಿಟ್ಟು ಏನು ತಪ್ಪಂದರೆ, ಚಾನಲ್ ಈಗ ಹೊಸದಾಗಿ ಬಂದುಬಿಟ್ಟು ಅಪ್ಡೇಟ್ ಬಂದಿದೆ ಯೂಟ್ಯೂಬಲ್ಲಿ. ಸೊ ಫಸ್ಟು ನಾವು ಬಂದುಬಿಟ್ಟು ಏನು ಮಾಡ್ತಾಯಿದ್ವಿ, ಡಿಸ್ಕ್ರಿಪ್ಷನಲ್ಲಿ ಖಾಲಿ ಬಿಟ್ಟಿದ್ರೂ ನಮ್ಮದು ಚಾನಲ್ ಏನು ಆಗ್ತಾಯಿತ್ತು, ಮಾನಿಟೈಸೇಷನ್ ಆಗ್ತಾಯಿತ್ತು. ಬಟ್ ಈಗ ನಾವು ಡಿಸ್ಕ್ರಿಪ್ಷನ್ ಖಾಲಿ ಬಿಡೋ ಹಾಗಿಲ್ಲ. ಡಿಸ್ಕ್ರಿಪ್ಷನ್ ಅಂದರೆ ನಾನು ನಿಮಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಗ್ಗೆ ಇಲ್ಲಿ ಮಾತಾಡ್ತಾ ಇಲ್ಲ, ಚಾನಲ್ ಡಿಸ್ಕ್ರಿಪ್ಷನ್ ಬಗ್ಗೆ. ಚಾನಲ್ ಡಿಸ್ಕ್ರಿಪ್ಷನ್ ಅಂದರೆ ಈಗ ಚಾನಲಲ್ಲಿ ನೀವು ಮಾಡಿರ್ತೀರಲ್ಲ, ಆಗ ಲಿಂಕ್ಸ್ ಎಲ್ಲ ಹಾಕೋ ಆಪ್ಷನ್ ಸಿಗುತ್ತಲ್ಲ, ಸೊ ಅಲ್ಲಿ ಬಂದುಬಿಟ್ಟು ಆ ಚಾನಲ್ ಡಿಸ್ಕ್ರಿಪ್ಷನಲ್ಲಿ ಬಂದುಬಿಟ್ಟು ನೀವು ಯಾವುದೇ ಕಾರಣಕ್ಕೂ ಖಾಲಿ ಬಿಡೋ ಹಾಗಿಲ್ಲ. ಅಲ್ಲಿ ಏನಾದರೂ ಒಂದು ಬರೀಲೇಬೇಕು ನೀವು, ನಿಮ್ಮ ವಿಡಿಯೋ ಬಗ್ಗೆ ಒಂದು 4-5 ಮಾತು ಡಿಸ್ಕ್ರೈಬ್ ಮಾಡಬೇಕು. ಆಗೇನಾಗುತ್ತೆ, ನಿಮ್ಮದು ಚಾನಲಲ್ಲಿ ಮಾನಿಟೈಸೇಷನ್ ಪ್ರಾಬ್ಲಮ್ ಆಗಲ್ಲ. ಓಕೆನಾ? ಸೊ ಈಗ ಹೊಸ ಅಪ್ಡೇಟ್ ಬಂದಿದೆಯಲ್ಲ, ಆ ಅಪ್ಡೇಟಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ, ಡಿಸ್ಕ್ರಿಪ್ಷನಲ್ಲಿ ಏನಾದರೂ ಡಿಸ್ಕ್ರೈಬ್ ಮಾಡಿ ನಿಮ್ಮ ವಿಡಿಯೋ ಬಗ್ಗೆ, ನೀವು ಯಾವ ಟೈಪ್ ವಿಡಿಯೋ ಮಾಡ್ತಾಯಿದ್ದೀರಾ ಅಂತ ಒಂದು 4 ವರ್ಡ್ಸ್ ಆದರೂ ನೀವು ಡಿಸ್ಕ್ರೈಬ್ ಮಾಡಿ. ಯಾವುದೇ ಕಾರಣಕ್ಕೂ ನಿಮ್ಮ ಡಿಸ್ಕ್ರಿಪ್ಷನ್ ಏನಿದೆ ಅದನ್ನು ಖಾಲಿ ಬಿಡಬೇಡಿ. ಓಕೆನಾ? ಈ ಖಾಲಿ ಬಿಡೋದ್ರಿಂದ ಕೂಡ ಪ್ರಾಬ್ಲಮ್ಸ್ ಆಗುತ್ತೆ ನಿಮಗೆ ಮಾನಿಟೈಸೇಷನ್ ಮಾಡೋಕ್ಕೆ ಮುಂದಕ್ಕೆ ಹೋಗಿ. ಓಕೆನಾ ಗೈಸ್? 4ನೇ ಪಾಯಿಂಟ್ ಏನಿದೆ, ರೀಸನ್ನೇ ತಿಳ್ಕೊಂಡ್ರಲ್ಲ. ಸೊ 5ನೇ ರೀಸನ್ ಬಂದುಬಿಟ್ಟು ನಮ್ದು ಏನಂದರೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಾಗ ತುಂಬ ಜನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿಬಿಡ್ತಾರೆ. ಈಗ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಒಂದು ಬಂತಂದರೆ, ಸೊ ಅವರು ಏನಿಲ್ಲ ನಾರ್ಮಲ್ ಅಂತ ಅಂದ್ಕೊಂಡು ಏನು ಮಾಡ್ತಾರೆ, ಚಾನಲ್ಗೆ ಅಪ್ಲೈ ಮಾಡ್ತಾರೆ. ಓಕೆನಾ? ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ತಾರೆ. ಸೊ ಇದರಿಂದ ಏನಾಗುತ್ತೆ, ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಸೊ ಒಂದು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಎಕ್ಸ್ಪೈರಿ ಆಗೋಕ್ಕೆ 90 ಡೇಸ್ ಬಂದುಬಿಟ್ಟು ಟೈಮ್ ತಗೊಳುತ್ತೆ. ಆ 90 ಡೇಸ್ ಟೈಮ್ ತಗೊಂಡಾದಮೇಲೆ ಎಕ್ಸ್ಪೈರಿ ಆಗುತ್ತಲ್ಲ, ಆ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಏನಿದೆ ಅದು ಎಕ್ಸ್ಪೈರಿ ಆದಮೇಲೇ ನಿಮ್ಮದು ಚಾನಲ್ ಏನಾಗೋದು, ಮಾನಿಟೈಸೇಷನ್ ಆಗೋದು. ಸೊ ವೆಯ್ಟ್ ಮಾಡಿ 3 ಮಂತ್ಸ್ವರೆಗೂ, ಆಮೇಲೆ ಮಾನಿಟೈಸೇಷನ್ ಮಾಡಿ. ಓಕೆನಾ? ಆ್ಯಂಡ್ ಇನ್ನೊಂದು ಏನಂದರೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು ಒಂದೊಂದು ಸಲ ಯೂಟ್ಯೂಬೇ ಕೊಟ್ಬಿಡುತ್ತೆ ಸುಮ್ಮನೆ ಚೆಕ್ ಮಾಡೋದಕ್ಕೆ. ಓಕೆನಾ? ಆಗ ನೀವು ಅಪೀಲ್ ಮಾಡಿ, ಆಗ ಏನಾಗುತ್ತೆ, ನಿಮ್ಮ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಬಂದಿರುತ್ತಲ್ಲ, ಅದೇ ಬಂದುಬಿಟ್ಟು ರಿಮೂವ್ ಆಗುತ್ತೆ, ಏನೇ ಪ್ರಾಬ್ಲಮ್ ಆಗೋಲ್ಲ ನಿಮ್ಮ ಚಾನಲಲ್ಲಿ. ಓಕೆನಾ? ಬಟ್ ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕು 1 ಇಲ್ಲ 2 ಇದ್ದರೆ ವೆಯ್ಟ್ ಮಾಡಿ 90 ಡೇಸ್ವರೆಗೂ, ಆಮೇಲೆ ಬಂದುಬಿಟ್ಟು ಏನು ನಿಮ್ಮದು ಮಾನಿಟೈಸೇಷನ್ ಅಪ್ಲೈ ಏನಿದೆ ಅದು ಮಾಡಿ. ಓಕೆನಾ ಗೈಸ್? ಗೊತ್ತಾಯ್ತಲ್ಲ. ಆ್ಯಂಡ್ ಇನ್ನೂ ಕೆಲವೊಬ್ರದ್ದು ಡೌಟ್ಸ್ ಇರುತ್ತೆ, ಲೈಕ್ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದಾ ಇಲ್ವಾ ಅಂತ. ಇಲ್ಲಿ ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನೇ ಪ್ರಾಬ್ಲಮ್ ಆಗಲ್ಲ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ? ಬಟ್ ಇಲ್ಲಿ ಕಮ್ಯುನಿಟಿ ಸ್ಟ್ರೈಕ್ ಬಂದರೆ ನೀವು ವೆಯ್ಟ್ ಮಾಡಬೇಕು 90 ಡೇಸ್ವರೆಗೂ. ಕಾಪಿರೈಟ್ ಸ್ಟ್ರೈಕ್ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ನೀವು ಅಪ್ಲೈ ಮಾಡ್ಬೋದು ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ. ಓಕೆನಾ ಗೈಸ್? ಗೊತ್ತಾಯ್ತಲ್ಲ ಏನು ಎತ್ತ ಅಂತ. ಓಕೆನಾ ಗೈಸ್? ಅಂತೂ ನಿಮ್ಮ ಮನಸ್ಸಲ್ಲಿ ಏನಾದರೂ ಡೌಟ್ಸ್ ಏನಾದರೂ ಉಳ್ಕೊಂಡಿದ್ರೆ ನಂಗೆ ಕಮೆಂಟ್ಸಲ್ಲಿ ಕೇಳ್ಬೋದು, ನಾನು ರಿಪ್ಲೈನ ಮಾಡ್ತೀನಿ. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬೈ ಗೈಸ್.